ಇಂದು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯಲಿದೆ. ಸಭೆಗೆ ಹಾಜರಾಗಲು ಪ್ರಮೋದ ದೇವಿ ಒಡೆಯರ್ಗೆ ಸೂಚನಾ ಪತ್ರವನ್ನು ಬರೆದಿದ್ದು ಪ್ರಾಧಿಕಾರದ ಸದಸ್ಯರನ್ನಾಗಿ ಪ್ರಮೋದ ದೇವಿ ದಿಢೀರ್ ನೇಮಕ ಮಾಡಲಾಗಿರುವಂಥದ್ದು. ಪ್ರಮೋದ ದೇವಿ ಒಡೆಯರನ್ನ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಿಂದ ಪತ್ರ ಬರೆಯಲಾಗಿದ್ದು ಸೂಚನಾ ಪತ್ರಕ್ಕೆ ಲಿಖಿತವಾಗಿ ಪ್ರಮೋದ ದೇವಿ ಒಡೆಯರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾಧಿಕಾರದ ಸಭೆಗೆ ಆಕ್ಷೇಪವನ್ನು ಪ್ರಮೋದ ದೇವಿ ವ್ಯಕ್ತಪಡಿಸಿರುವಂಥದ್ದು. ಸೆಪ್ಟೆಂಬರ್ 3ರಂದು ಸಭೆಯಲ್ಲಿ ಭಾಗಿಯಾಗಲು ಸೂಚನಾ ಪತ್ರವನ್ನು ನೀಡಿದ್ದೀರಿ, ಆದರೆ ಪ್ರಾಧಿಕಾರದ ವಿಚಾರ ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಈಗಾಗಲೇ ಕೋರ್ಟ್ ಪ್ರಾಧಿಕಾರದ ವಿಚಾರಕ್ಕೆ ತಡೆ ನೀಡಿದೆ. ಪ್ರಾಧಿಕಾರದ ವಿಚಾರಕ್ಕೆ ತಡೆ ನೀಡಿ ವಿಚಾರಣೆ ದಿನಾಂಕ ನಿಗದಿಪಡಿಸಿದೆ. ಹೀಗಿದ್ರೂ ತಾವು ಸಭೆ ನಡೆಸ್ತಾ ಇರುವುದು ಕಾನೂನು ಬಾಹಿರ. ಸಭೆ ನಡೆಸಿದ್ರೆ ನ್ಯಾಯಾಲಯದ ತಡೆಯಾಜ್ಞೆಯನ್ನ ಉಲ್ಲಂಘನೆ ಮಾಡಿದಂತಾಗುತ್ತದೆ ಅಂತ ಲಿಖಿತ ಪತ್ರದ ಮೂಲಕವಾಗಿ ಪ್ರಮೋದ ದೇವಿ ಒಡೆಯರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಇನ್ನು ಸಭೆಗೆ ಹಾಜರಾಗಲು ಪ್ರಮೋದ ದೇವಿ ಒಡೆಯರ್ಗೆ ಸೂಚನಾ ಪತ್ರವನ್ನು ನೀಡಲಾಗಿದೆ. ಪ್ರಾಧಿಕಾರದ ಸದಸ್ಯರನ್ನಾಗಿ ಪ್ರಮೋದ ದೇವಿ ಒಡೆಯರ್ ಅವರನ್ನ ದಿಢೀರಾಗಿ ನೇಮಕ ಮಾಡಲಾಗಿರುವಂಥದ್ದು. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಿಂದ ಪತ್ರ ಬರೆಯಲಾಗಿದ್ದು ಸೂಚನಾ ಪತ್ರಕ್ಕೆ ಲಿಖಿತ ರೂಪದಲ್ಲಿ ಪ್ರಮೋದ ದೇವಿ ಒಡೆಯರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾಧಿಕಾರದ ಸಭೆಗೆ ಆಕ್ಷೇಪವನ್ನು ಪ್ರಮೋದ ದೇವಿ ಒಡೆಯರ್ ವ್ಯಕ್ತಪಡಿಸಿದ್ದು ಸೆಪ್ಟೆಂಬರ್ 3ರಂದು ಸಭೆಯಲ್ಲಿ ಭಾಗಿಯಾಗಲು ಸೂಚನಾ ಪತ್ರವನ್ನು ನೀಡಿದ್ದೀರಿ, ಆದರೆ ಪ್ರಾಧಿಕಾರದ ವಿಚಾರ ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಈಗಾಗಲೇ ಕೋರ್ಟ್ ಪ್ರಾಧಿಕಾರದ ವಿಚಾರಕ್ಕೆ ತಡೆಯನ್ನು ನೀಡಿದೆ. ಪ್ರಾಧಿಕಾರದ ವಿಚಾರಕ್ಕೆ ತಡೆ ನೀಡಿ ವಿಚಾರಣೆ ದಿನಾಂಕವನ್ನು ನಿಗದಿಪಡಿಸಿದೆ. ಹೀಗಿದ್ರೂ ತಾವು ಸಭೆಯನ್ನ ನಡೆಸ್ತಾ ಇರುವುದು ಕಾನೂನು ಬಾಹಿರ. ಸಭೆ ನಡೆಸಿದ್ರೆ ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘನೆಯಾಗುತ್ತೆ ಅಂತ ಲಿಖಿತ ಪತ್ರದ ಮೂಲಕವಾಗಿ ಪ್ರಮೋದ ದೇವಿ ಒಡೆಯರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.